ಈ ವರ್ಷದ ಆದಿಯಲ್ಲಿ ಅಂದರೆ ಮಾರ್ಚ್ 29, 2025 ರಂದು ಶನಿ ತಾನು ಇದುವರೆಗೂ ಇದ್ದ ಕುಂಭರಾಶಿಯನ್ನು ಬಿಟ್ಟು ಮೀನರಾಶಿಗೆ ಪ್ರವೇಶ ಮಾಡುತ್ತಾನೆ. ತಾರೀಖು 14 ಮೇ 25 ರಂದು ಗುರು ತಾನು ಇದುವರೆಗೂ ಇದ್ದ ವೃಷಭ ರಾಶಿಯನ್ನು ಬಿಟ್ಟು ಮಿಥುನ ರಾಶಿಗೆ ಪ್ರವೇಶ ಮಾಡುತ್ತಾನೆ. ರಾಹು ಕೇತುಗಳು 20 ಮೇ 25 ರಂದು ತಾವು ಇದುವರೆಗೂ ಇದ್ದ ಮೀನಕನ್ಯಾ ರಾಶಿಯನ್ನು ಬಿಟ್ಟು ಕುಂಭಸಿಂಹ ರಾಶಿಗೆ ಪ್ರವೇಶ ಮಾಡುತ್ತಾರೆ. ಈ ವರ್ಷದ ಆರಂಭದಲ್ಲೇ ಮಕರ ರಾಶಿಗೆ ಸಾಡೆಸಾತಿ ಶನಿಯಿಂದ ಮುಕ್ತಿ ದೊರೆತು ಈ ರಾಶಿಯವರು ಗ್ರಹಣ ಬಿಟ್ಟ ಸೂರ್ಯನಂತೆ ಪ್ರಕಾಶಿಸುತ್ತಾರೆ. ಮೇಷರಾಶಿಗೆ ಸಾಡೆಸಾತಿ ಶನಿ ಪ್ರಾರಂಭ, ಸಿಂಹ ರಾಶಿಗೆ ಅಷ್ಟಮ ಶನಿ ಪ್ರಾರಂಭ, ವೃಶ್ಚಿಕ ರಾಶಿಗೆ ಪಂಚಮ ಶನಿ ಪ್ರಾರಂಭ. ಈ ವರ್ಷದ ಅದೃಷ್ಟದ ರಾಶಿಗಳು ವೃಷಭ, ತುಲಾ, ಧನಸ್ಸು, ಮಕರ. ಮಧ್ಯಮ ಫಲದ ರಾಶಿಗಳು ಮೇಷ, ಮಿಥುನ, ಸಿಂಹ, ಕನ್ಯಾ, ಕುಂಭ. ಯಾವ ಗ್ರಹಗಳ ಬಲವೂ ಇಲ್ಲದ ರಾಶಿಗಳು ಕಟಕ, ವೃಶ್ಚಿಕ, ಮೀನ. ದ್ವಾದಶ ರಾಶಿಗಳ ಗೋಚಾರ ಫಲ. ಬನ್ನಿ ಈಗ ಶನಿ ಬದಲಾವಣೆಯಿಂದ ಸಿಂಹ ರಾಶಿಯ ಭವಿಷ್ಯ ಹೇಗಿದೆ ಎಂದು ತಿಳಿಯೋಣ. ಈ ವರ್ಷದ ಪ್ರಾರಂಭದಲ್ಲೇ ನಿಮಗೆ ಅಷ್ಟಮ ಶನಿಯ ಪ್ರಭಾವ ಅನುಭವಕ್ಕೆ ಬರಲಿದೆ. ಮಾರ್ಚಿನಲ್ಲಿ ಶನಿ ಮೀನರಾಶಿಗೆ ಪ್ರವೇಶವಾಗುವುದು ನಿಮಗೆ ಕೊಂಚ ಹಿನ್ನಡೆ. ಹಣಕಾಸಿನ ಖರ್ಚು, ಬೇಡದರಗಳೆಗಳು, ಅಪವಾದ, ಅವಮಾನ, ಯಾವುದೇ ಯೋಜನೆ ಮುಂದಕ್ಕೆ ಹೋಗದೆ ನಿಂತಲ್ಲೇ ಇರುವುದು ಹೀಗೆಲ್ಲ ಇರುತ್ತದೆ. ಸಿಂಹರಾಶಿಯ ರಾಜಕೀಯ ವ್ಯಕ್ತಿಗಳಿಗೆ ಆದಾಯ ತೆರಿಗೆ ಮುಂತಾದ ಸಂಸ್ಥೆಗಳಿಂದ ದಾಳಿ ಆಗುವುದು, ಅಪಪ್ರಚಾರ ಇಂಥವೆಲ್ಲ ನಡೆಯುತ್ತದೆ. ಸಾಧ್ಯವಾದಷ್ಟು ಜಾಗರೂಕರಾಗಿರಿ. ಯಾವುದೇ ಹೊಸ ಯೋಜನೆ ಕೈಗೊಳ್ಳಬೇಡಿ. ಯಾರೊಂದಿಗೂ ಮನಸ್ತಾಪ, ಜಗಳ ಬೇಡ. ಮೇ ನಂತರ ಗುರುಬಲ ಬಂದು ಕೊಂಚ ಉಸಿರಾಡುವಷ್ಟು ಅವಕಾಶ ಸಿಕ್ಕರೂ ಅಷ್ಟಮ ಶನಿಯ ಪ್ರಭಾವ ಮೇಲಾಗಿರುತ್ತದೆ. ಸಣ್ಣ ಸಣ್ಣ ಪರಿಹಾರದ ದಾರಿಗಳು ಮೇ ನಂತರ ಕಾಣುತ್ತದೆ. ನಿಮ್ಮ ರಾಶಿಗೆ ಕೇತು ಬರುವುದರಿಂದಲೂ ಕೊಂಚ ಕಿರಿಕರಿ ಇರುತ್ತದೆ. ಈ ಮಾಸದಲ್ಲಿ 14ರ ನಂತರ 6ನೇ ಮನೆಗೆ ಸೂರ್ಯ ಪ್ರವೇಶವಾದಾಗ ನಿಮಗೆ ಹಣದ ಹರಿವು ಉತ್ತಮವಾಗಿ, ಕೆಲಸ ಕಾರ್ಯಗಳು ನಿಧಾನವಾಗಿಯಾದರೂ ಮುನ್ನಡೆಯುತ್ತದೆ. ಕುಜ 11ನೇ ಮನೆಯಲ್ಲಿ ಇರುವುದು ಧನಾಗಮನಕ್ಕೆ ಕೊಂಚ ಸಹಾಯವಾಗುತ್ತದೆ. ಗುರುಗಳ ಪ್ರಾರ್ಥನೆ ಈಗ ನಿಮಗೆ ಹಿತಕಾರಿ. ಈ ಶನಿಯ ಬದಲಾವಣೆ 2025ರ ಸಮಯದಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಹರಿಸುವುದು ನಿರ್ಣಾಯಕವಾಗಿದೆ, ಏಕೆಂದರೆ ಈ ಸಮಯವು ದೀರ್ಘಕಾಲದ ಅನಾರೋಗ್ಯದ ಆಕ್ರಮಣವನ್ನು ಬೆಳೆಸಬಹುದು. ಸಣ್ಣ ಆರೋಗ್ಯ ಸಮಸ್ಯೆಗಳು ಸಹ ಉಲ್ಬಣಗೊಳ್ಳಬಹುದು. ಇದನ್ನು ತಡೆಯಲು ನಿರ್ಲಕ್ಷಿಸಬಾರದು. ಈ ಅವಧಿಯಲ್ಲಿ ನಿಮ್ಮ ಸಾಲಗಳನ್ನು ಮರುಪಾವತಿಸಲು ನೀವು ಕಾರ್ಯನಿರ್ವಹಿಸಬಹುದು. ಬಾಕಿ ಇರುವ ಸಾಲಗಳನ್ನು ತೆರವುಗೊಳಿಸಲು ಗಮನಾರ್ಹ ಪ್ರಯತ್ನಗಳನ್ನು ಮಾಡಬಹುದು. ಕಾಯಿಲೆಗಳನ್ನು ಎದುರಿಸಲು ನೀವು ಬಲವಾದ ಸಂಕಲ್ಪವನ್ನು ಬೆಳೆಸುತ್ತೀರಿ ಮತ್ತು ಕಾನೂನು ವಿಷಯಗಳು ನಿಮ್ಮ ಪರವಾಗಿ ಪರಿಹರಿಸಬಹುದು. ಆದರೂ ನೀವು ಗಣನೀಯ ಮತ್ತು ಅನಿರೀಕ್ಷಿತ ವೆಚ್ಚಗಳನ್ನು ನಿರೀಕ್ಷಿಸಬೇಕು. ಪ್ರಮುಖ ವಿಷಯಗಳ ಕುರಿತು ಚರ್ಚೆಗಳನ್ನು ಒಳಗೊಂಡ ನಿಮ್ಮ ಅಳಿಯಂದಿರೊಂದಿಗೆ ಆಗಾಗ್ಗೆ ಸಂವಹನ ನಡೆಯುತ್ತದೆ. ಈ ಸ್ಥಾನದಿಂದ ನಿಮ್ಮ 10ನೇ, 2ನೇ ಮತ್ತು 5ನೇ ಮನೆಗಳಲ್ಲಿ ಶನಿಯ ಅಂಶವು ವೃತ್ತಿಪರ ಏರಿಳಿತಗಳಿಗೆ ಕಾರಣವಾಗುತ್ತದೆ. ಆದಾಗ್ಯೂ ಶಾಂತವಾಗಿರುವುದು ಮತ್ತು ಶ್ರದ್ಧೆಯಿಂದ ಕೆಲಸ ಮಾಡುವುದು ನಿಮ್ಮ ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ತರುತ್ತದೆ. ಜುಲೈ ಮತ್ತು ನವೆಂಬರ್ ನಡುವೆ ಕೆಲಸ ಸಂಬಂಧಿತ ಏರಿಳಿತಗಳು ತೀವ್ರಗೊಳ್ಳುವುದರಿಂದ ವಿಶೇಷವಾಗಿ ಜಾಗರೂಕರಾಗಿರಿ ಮತ್ತು ಆರೋಗ್ಯ ಕಾಳಜಿಗಳು ಉದ್ಭವಿಸಬಹುದು. ಈ ಅವಧಿಯ ನಂತರ ಪರಿಸ್ಥಿತಿಗಳು ಸುಧಾರಿಸುತ್ತದೆ. ಇದು ಯಶಸ್ಸಿಗೆ ಕಾರಣವಾಗುತ್ತದೆ. ಮಾರ್ಚ್ 29ರ ನಂತರ ಶನಿಯು 8ನೇ ಮನೆಗೆ ತೆರಳುವ ಕಾರಣ ಎಚ್ಚರಿಕೆಯಿಂದ ಇರಿ. 8ನೇ ಮನೆಯಲ್ಲಿನ ಶನಿಯು ಕೆಲಸದ ಸ್ಥಳದಲ್ಲಿ ಗುಪ್ತ ಸವಾಲುಗಳು ಅಥವಾ ಸ್ಪರ್ಧೆಯನ್ನು ತರಬಹುದು. ಎಚ್ಚರವಾಗಿರಿ. ಸಂಘರ್ಷಗಳನ್ನು ತಪ್ಪಿಸಿ ಮತ್ತು ಸ್ಥಿರತೆಯನ್ನು ಕಾಪಾಡಿಕೊಳ್ಳಲು ಗಮನಹರಿಸಿ. ಹಠಾತ್ ಆಯ್ಕೆಗಳು ನಷ್ಟಗಳಿಗೆ ಕಾರಣವಾಗಬಹುದು ಎಂಬ ಕಾರಣಕ್ಕೆ ನಿರ್ಧಾರಗಳನ್ನು ಎಚ್ಚರಿಕೆಯಿಂದ ಯೋಚಿಸಬೇಕು. ರಾಹು ಗ್ರಹದ ಪ್ರಭಾವವು ಕಡಿಮೆ ಅನುಕೂಲಕರವಾಗಿದ್ದರಿಂದ ನೀವು ಹೆಚ್ಚಿದ ವಿರೋಧ ಅಥವಾ ಸುಳ್ಳು ಆರೋಪಗಳನ್ನು ಎದುರಿಸಬಹುದು. ನಿಮ್ಮ ಕೆಲಸದ ಮೇಲೆ ಕೇಂದ್ರೀಕರಿಸುವುದು ಮತ್ತು ಬಾಹ್ಯ ವಿಷಯಗಳಲ್ಲಿ ಅನಗತ್ಯ ಪಾಲ್ಗೊಳ್ಳುವಿಕೆಯನ್ನು ತಪ್ಪಿಸುವುದು ಸಂಭಾವ್ಯ ಹಿನ್ನಡೆಗಳಿಂದ ನಿಮ್ಮನ್ನು ರಕ್ಷಿಸುತ್ತದೆ. ಮೇ 14ರಂದು ಗುರು 11ನೇ ಮನೆಗೆ ತೆರಳಿ ನಿಮ್ಮ ಆದಾಯವನ್ನು ಗಮನಾರ್ಹವಾಗಿ ಹೆಚ್ಚಿಸುತ್ತದೆ. ಅನಿರೀಕ್ಷಿತ ಉದ್ಯೋಗಾವಕಾಶಗಳು ಉದ್ಭವಿಸಬಹುದು ಮತ್ತು ವಿರೋಧಿಗಳು ಅಥವಾ ವಿಮರ್ಶಕರು ನಿಮ್ಮ ವೃತ್ತಿಜೀವನದ ಮೇಲೆ ತಮ್ಮ ಪ್ರಭಾವವನ್ನು ಕಳೆದುಕೊಳ್ಳುತ್ತಾರೆ. ಮೇಲಧಿಕಾರಿಗಳಿಂದ ಬೆಂಬಲವು ಸವಾಲುಗಳನ್ನು ಎದುರಿಸಲು ನಿಮಗೆ ಸಹಾಯ ಮಾಡುತ್ತದೆ. ಆದಾಗ್ಯೂ ನಿಮ್ಮ ಸ್ವಭಾವವನ್ನು ಕಳೆದುಕೊಳ್ಳುವುದನ್ನು ತಪ್ಪಿಸಿ ಅಥವಾ ನಿಮ್ಮ ಕೆಲಸಕ್ಕೆ ಸಂಬಂಧವಿಲ್ಲದ ವಿಷಯಗಳಲ್ಲಿ ಮಧ್ಯಪ್ರವೇಶಿಸುವುದನ್ನು ತಪ್ಪಿಸಿ. ನಿಮ್ಮ ಜವಾಬ್ದಾರಿಗಳ ಮೇಲೆ ಕೇಂದ್ರೀಕರಿಸುವುದು ವರ್ಷವನ್ನು ಯಶಸ್ವಿಯಾಗಿ ನ್ಯಾವಿಗೇಟ್ ಮಾಡಲು ನಿಮಗೆ ಸಹಾಯ ಮಾಡುತ್ತದೆ. ಹೊಸ ಉದ್ಯೋಗಗಳು ಅಥವಾ ಪ್ರಚಾರಗಳನ್ನು ಬಯಸುವವರಿಗೆ ವರ್ಷದ ದ್ವಿತೀಯಾರ್ಧವು ಅನುಕೂಲಕರ ಫಲಿತಾಂಶಗಳನ್ನು ನೀಡುತ್ತದೆ. ಆದರೂ ಶನಿ ಮತ್ತು ರಾಹು ಅವರ ಪ್ರಭಾವದಿಂದಾಗಿ ಸಾಕಷ್ಟು ಪ್ರಯತ್ನದ ಅಗತ್ಯವಿದೆ. ಪರಿಹಾರ: ಸೂರ್ಯ ದೇವರ ಆರಾಧಿಸಿ.